ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು 2 ಹೆಲ್ದಿ ರೆಸಿಪೀಸ್ ತೊಗೊಂಡು ಬಂದಿದ್ದೀನಿ. ಒಂದು ಹೆಸರುಬೇಳೆ ಗೊಜ್ಜು, ಇನ್ನೊಂದು ರಾಗಿ ದೋಸೆ. ಎರಡೂ ಕೂಡ ತುಂಬ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಮಾಡ್ಕೋಬಹುದು. ಕೆಲವ್ರ ಮನೆಯಲ್ಲಿ ರಾಗಿ ದೋಸೆ ತಿನ್ನಲ್ಲ ಅಂತ ಹೇಳ್ತಾರೆ. ಈ ಥರ ಹೆಸರುಬೇಳೆ ಗೊಜ್ಜು ಮಾಡಿಕೊಟ್ರೆ ಮನೆಯಲ್ಲಿ ಮಕ್ಕಳು ಕೂಡ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ನೀವು ಟ್ರೈ ಮಾಡಿ ನೋಡಿ. ಇದನ್ನು ಯಾವ ರೀತಿ ನಾನು ಮಾಡಿದ್ದೀನಿ ಅಂತ ಹೇಳಿ ಈಗ ತೋರಿಸ್ಕೊಡ್ತೀನಿ. ಮೊದಲಿಗೆ 1 ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ ನಾನು. ಅದನ್ನು ಮೊದಲಿಗೆ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಅದನ್ನು ಕೆಂಪಗೆ ಆಗೋ ಥರ ಹುರ್ಕೋಬೇಕು. ನೋಡಿ, ಇಲ್ಲಿ ಹುರಿದಾಗಿದೆ, ಕೆಂಪಗಾಗಿದೆ ಮತ್ತು ಘಮ್ ಅಂತ ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಅದನ್ನು ತೊಳೆದಿಟ್ಕೋಬೇಕು ಹೆಸರುಬೇಳೆನ. ಈಗ ಕುಕ್ಕರಿಗೆ ಎಣ್ಣೆ ಮತ್ತು ಒಂದು ದಪ್ಪದು ಮತ್ತು ಒಂದು ಸಣ್ಣದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೋಬೇಕು. ಅದಾಗಿದೆ. ಈಗ 1 ಟೀ ಸ್ಪೂನ್ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ಥರ. ಈಗ ಅದಾಗಿದೆ. 2 ಸಣ್ಣ ಗಾತ್ರದ ಟೊಮೆಟೊನ ಹೆಚ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ ನಾನು. ಟೊಮೆಟೊ ಕೂಡ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮ್ಯಾಶ್ ಆಗೋ ಥರ ಹುರ್ಕೋಬೇಕು. ಆ ಥರ ಹುರ್ಕೊಂಡ್ರೇ ಗ್ರೇವಿ ಟೇಸ್ಟಾಗಿ ಬರೋದು. ನೋಡಿ, ಇಲ್ಲಿ ಟೊಮೆಟೊ ಕೂಡ ಫ್ರೈ ಆಗಿದೆ. ಈಗ ತೊಳ್ಕೊಂಡಿರೋವಂಥ ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಮಸಾಲೆಗಳನ್ನು ಹಾಕ್ತೀನಿ. 2 ಟೀ ಸ್ಪೂನಷ್ಟು ಧನಿಯಾ ಪೌಡ್ರು, ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡ್ರು, ಅರ್ಧ ಟೀ ಸ್ಪೂನು ಜೀರಿಗೆ ಪೌಡ್ರು ಮತ್ತು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ. ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ನೀವು ಮಸಾಲೆ ನೋಡಿ ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಬೇಕಿತ್ತು ಅಂದರೆ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಳಿ. ಈಗ ಅದಕ್ಕೆ ನೀರು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರು ಮಿಕ್ಸ್ ಮಾಡಿಕೊಂಡು ನಾನು ಒಂದು 4 ವಿಷಲ್ಸ್ ಹಾಕಿಸ್ಕೊತಾ ಇದ್ದೀನಿ. ಇಲ್ಲಿ ಪ್ರೆಷರ್ ಎಲ್ಲ ಹೋಗಿದೆ, ಆರಿದೆ. ಈಗ ತೆಗಿತಾ ಇದ್ದೀನಿ. ನೋಡಿ, ಈ ಥರ ಬೆಂದಿದೆ. ಕರೆಕ್ಟಾಗಿ ಆಗಿದೆ ಇದು. ಇದಕ್ಕೆ ಈಗ ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು, ಹುಳಿ, ಖಾರ ಎಲ್ಲ ನೋಡ್ಕೋಬೇಕೀಗ. ಅದೆಲ್ಲ ಕರೆಕ್ಟಾಗಿ ಆಗಿದೆ. ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನಾನೀಗ. ನೋಡಿ, ಗೊಜ್ಜಿಂದು ಕನ್ಸಿಸ್ಟೆನ್ಸಿ ಸಾಕು. ಈ ಥರ ಮಾಡಿಕೊಂಡ್ರೆ ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ನೋಡಿ, ಈ ಹದಕ್ಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಇದಾಗಿದೆ. ತುಂಬ ರುಚಿಯಾಗಿ ಬರುತ್ತೆ. ನೀವು ಒಂದು ಸಾರಿ ಮನೇಲಿ ಮಾಡ್ಕೊಂಡು ನೋಡಿ. ಮತ್ತು ಈಗ ನಾನು ರಾಗಿ ದೋಸೆ ತೋರಿಸ್ತಾ ಇದ್ದೀನಿ. ರಾಗಿ ದೋಸೆಗೆ ಅರ್ಧ ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಇದಕ್ಕೆ ಅಕ್ಕಿ ಹಿಟ್ಟು ಆಗಲಿ ಮತ್ತು ಸೋಡಾ ಆಗಲಿ ಏನೂ ಹಾಕ್ತಿಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಬೇಕಿದ್ರೆ ನೀವು ಹಾಕ್ಕೊಳ್ಳಿ. ನಾನಿದು ಹೆಸರುಬೇಳೆ ಜೊತೆ ಅಲ್ವಾ, ಗೊಜ್ಜಿನ ಜೊತೆ, ಅದಕ್ಕೆ ನಾನು ಅದೆಲ್ಲ ಹಾಕಿಲ್ಲ. ಪ್ಲೈನಾಗಿ ಮಾಡ್ಕೊತಾ ಇದ್ದೀನಿ. ನೀವು ಇಷ್ಟಪಟ್ಟರೆ ಅದನ್ನು ಕೂಡ ಹಾಕ್ಕೋಬೋದು. ನೋಡಿ, ಮಜ್ಜಿಗೆ ಅದಕ್ಕೆ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತೆಳು ಇರಬೇಕು, ಇದು ನೀರು ಥರ. ಈಗ ತವಕ್ಕೆ ನಾನೇನು ಹಚ್ಚಿಲ್ಲ, ಒಂದು ಒಣಬಟ್ಟೆಯಲ್ಲಿ ಒರೆಸಿದ್ದೀನಿ ಅಷ್ಟೇ. ಈಗ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಬ್ಯಾಟರ್ನ. ನೋಡಿ, ಈ ಥರ ಮಾಡಿಕೊಂಡ್ರೆ ಸಾಕು. ಇದು ತುಂಬ ಈಸಿಯಾಗಿ ಆಗಿಬಿಡುತ್ತೆ ಮತ್ತು ತುಂಬ ಟೇಸ್ಟಾಗೂ ಇರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ, ತುಪ್ಪ ಏನು ಬೇಕಾದರೂ ಹಾಕ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಎದ್ದಳ್ತಾ ಇದೆ. ನಾನು ಉಲ್ಟಾ ಮಾಡಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ನೀವು ಬೇಡ ಅಂದರೆ ಸ್ವಲ್ಪ ಸಣ್ಣ ಹುರಿ ಮಾಡಿಕೊಂಡು
ಗರ್ಗರಿಯಾಗಿ ಮಾಡ್ಕೋಬೋದು. ಒಂದು ಕಡೆನೇ ಬೇಯಿಸ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ತುಂಬ ಟೇಸ್ಟಾಗೂ ಇರುತ್ತೆ ತಿನ್ನೋದಕ್ಕೂ. ಇದನ್ನು ನೀವು ಸಿಮ್ಮಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಒಂದೇ ಕಡೆ ಬೇಕಾದರೆ ಬೇಯಿಸ್ಕೋಬೋದು. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಹೆಸರುಬೇಳೆ ಗೊಜ್ಜಿನ ಜೊತೆ ಅಂತೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಕೆಲವ್ರ ಮನೇಲಿ ಮಕ್ಕಳೆಲ್ಲ ರಾಗಿ ದೋಸೆ ತಿನ್ನಲ್ಲ, ಈ ಥರ ಮಾಡಿಕೊಟ್ರೆ ಖಂಡಿತ ತಿಂತಾರೆ. ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನನಗೆ ಎನ್ಕರೇಜ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.